ಬಾಳೆಕಾಯಲ್ಲಿ ಒಂದೇ ಥರದ ರೆಸಿಪಿ ತಿಂದಿದ್ದೀರಾ? ಹಾಗಿದ್ರೆ ಕಟ್ ಮಾಡಿರುವ ಇಡೀ ಬಾಳೆಕಾಯನ್ನು ಕುಕ್ಕರಲ್ಲಿ ಹಾಕಿ ನೋಡಿ, ನೀವೇ ಶಾಕ್ ಆಗೋದು ಗ್ಯಾರಂಟಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಬನ್ನಿ, ಇವತ್ತಿನ ಡಿಫ್ರೆಂಟ್ ಆಗಿರುವ ನೀವೆಂದಿಗೂ ತಿಂದಿರದ ಹೊಸ ರೆಸಿಪಿ ನೋಡ್ಕೊಂಬರೋಣವಾ? ಈ ರೆಸಿಪಿ ಮಾಡೋಕ್ಕೆ 3 ಬಾಳೆಕಾಯಿ, 1 ಟೊಮೆಟೊ, ಹಾಗೆ 1 ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ಎಲ್ಲವನ್ನು ಜೋಡಿಸ್ಕೊಂಡಿದ್ದೀನಿ. ಹಾಗೆ 3 ಬಾಳೆಕಾಯನ್ನು ಈ ರೀತಿ ತುದಿ ಸ್ವಲ್ಪ ಕಟ್ ಮಾಡಿಕೊಂಡು 3 ಭಾಗ ಮಾಡಿ ಎಲ್ಲವನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಪಲ್ಯ, ಗ್ರೇವಿ ಅಥವಾ ಸಾಂಬಾರು, ಕೆಲವರು ಸಾಂಬಾರು ಮಾಡ್ತಾರೆ, ಬಾಳೆಕಾಯಲ್ಲಿ ಚಿಪ್ಸ್ ಮಾಡ್ತಾರೆ. ನೀವು ಈ ರೆಸಿಪಿನ ತಿಂದಿರಲ್ಲ ಅನಿಸುತ್ತೆ. ಈ ವಿಡಿಯೋ ನೋಡ್ತಾ ಹೋಗಿ. ಈಗ ನೋಡಿ, ಈ ರೀತಿಯಾಗಿ ಹೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಕುಕ್ಕರ್ ತಗೊಳ್ಳಿ. ಕುಕ್ಕರಿಗೆ ಸ್ವಲ್ಪ ನೀರನ್ನು ಹಾಕಿ ಈ ಕಟ್ ಮಾಡಿರುವ ಬಾಳೆಕಾಯನ್ನು ಹಾಕಿ ಒಂದು 2 ವಿಶಿಲ್ ತೊಗೊಂಬಿಡೋಣ. ಬಾಳೆಕಾಯಿ 2 ವಿಶಿಲ್ ಆಗೋದ್ರೊಳಗೆ ಸ್ವಲ್ಪ ಕಟ್ ಮಾಡೋ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಬಿಡೋಣ. ನಾವಿಲ್ಲಿ ಈ ರೆಸಿಪಿ ಮಾಡೋಕ್ಕೆ ಟೊಮೆಟೊ ಪೇಸ್ಟ್ ಬೇಕಾಗುತ್ತೆ. ಅದಕ್ಕಾಗಿ 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ರೆಡಿ ಮಾಡಿಟ್ಕೊಳ್ಳೋಣ. ಈ ರೀತಿಯಾಗಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡ್ರೆ ರೆಸಿಪಿ ಮಾಡೋದೇನು ಕಷ್ಟ ಆಗೋದಿಲ್ಲ. ನೋಡಿ, ಇದು ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ನಂತರ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಬಿಡೋಣ. ಯಾವುದೇ ಕಟ್ ಮಾಡಿದರೂ ಸಣ್ಣದಾಗಿ ಕಟ್ ಮಾಡಿರಬೇಕು. ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ಸಣ್ಣದಾಗಿ ಒಂದು ಸಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು 2 ಪ್ರೊಸೀಜರ್ ಇರುತ್ತೆ, ಅದು 2 ಪ್ರೊಸೀಜರಲ್ಲಿನೂ ಹಾಕೋಬೋದು. ನೋಡಿ, ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ, ಹಾಗೆ ಶುಂಠಿನ ಹೆರ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಸಣ್ಣದಾಗಿ ತುರ್ಕೊಂಡಿದ್ದೀನಿ ನಾನು. ನಂತರ ಬೆಳ್ಳುಳ್ಳಿನೂ ಕೂಡ ಇದೇ ರೀತಿಯಾಗಿ ಇದರಲ್ಲಿ ತುರಿದಿದ್ದೀನಿ. ಪೇಸ್ಟ್ ರೀತಿಯಾಗಿ ಬಂದರೆ ಚೆನ್ನಾಗಿರುತ್ತೆ ಈ ರೆಸಿಪಿಗೆ. ಹಾಗಾಗಿ ಹಸಿಮೆಣಸಿನ್ಕಾಯಿನೂ ಅಷ್ಟೇ ಸಣ್ಣದಾಗಿ ಒಂದು 2ರಿಂದ 3 ಹಸಿಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಕೊತ್ತಂಬರಿ, ಕರಿಬೇವು ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿ ಈ ರೀತಿಯಾಗಿ ಒಂದು ಕಡೆ ಇಟ್ಕೊಂಡ್ರೆ ನಾವು ಒಗ್ಗರಣೆ ಮಾಡುವಾಗ ಈಸಿ ಆಗುತ್ತೆ. ಸ್ವಲ್ಪ ಲೆಂತಿ ಇರ್ಬೋದು, ಆದರೆ ಈ ರೆಸಿಪಿ ಮಾತ್ರ ಸಖತ್ತಾಗಿರುತ್ತೆ. ನೋಡ್ತಾ ಹೋಗಿ ವಿಡಿಯೋನ. ಇಲ್ಲಿ ಟೊಮೆಟೊ ಪೇಸ್ಟ್ ರೆಡಿ ಆಯಿತು. ಪ್ರತಿಯೊಂದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಾಳೆಕಾಯಿ ಕೂಡ 2 ವಿಶಿಲ್ ಆಯಿತು. ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಈಗ ಓಪನ್ ಮಾಡಿದ್ದೀನಿ. ಬಾಳೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. 1 ಅಥವಾ 2 ವಿಶಿಲಿಗೆ ಇದು ಚೆನ್ನಾಗಿ ಬೆಂದುಬಿಡುತ್ತೆ. ಈಗ ಇದನ್ನು ಒಂದು ಬೌಲಿಗೆ ತೊಗೊಂಡ್ಬಿಡೋಣ. ಈಗ ಈ ಬೌಲಲ್ಲಿರುವ ಬಾಳೆಕಾಯನ್ನು ಬಿಡಿಸ್ಕೊಂಡ್ಬಿಡೋಣ. ಸಿಪ್ಪೆ ಎಲ್ಲ ತಕ್ಕೊಬೇಕಾಗುತ್ತೆ. ಇದು ನೋಡಿ, ಬಿಸಿ ಬಿಸಿ ಇದೆ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಎಲ್ಲ ಬಾಳೆಕಾಯಿ ಸಿಪ್ಪೆಯನ್ನು ತಕ್ಕೊಂಬಿಡೋಣ. ನೋಡಿ, ಇವಾಗ ಎಲ್ಲ ಬಾಳೆಕಾಯಿ ಸಿಪ್ಪೆ ತೆಗೆದು ಇದನ್ನು ಸ್ನ್ಯಾಶರಲ್ಲಿ ಸ್ನ್ಯಾಶ್ ಮಾಡ್ಕೊಂಬಿಡೋಣ. ಕೈಯಲ್ಲಿ ಮಾಡೋದಕ್ಕಿಂತ ಈ ಥರ ಸ್ನ್ಯಾಶರಲ್ಲಿ ಮಾಡಿದರೆ ನೀಟಾಗಿ ಪೇಸ್ಟ್ ಆಗುತ್ತೆ. ಚೆನ್ನಾಗಿ ಪೇಸ್ಟ್ ಆಗಬೇಕಿದು. ನೋಡಿ, ಇವಾಗ ಇದು ಕೂಡ ರೆಡಿ ಇದೆ. ಇದನ್ನೆಲ್ಲ ತಕ್ಕೊಂಡು ಇದಕ್ಕೆ ಪುಡಿಗಳು, ನಾವು ಕಟ್ ಮಾಡ್ಕೊಂಡಿರುವ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪ್ರತಿಯೊಂದನ್ನು ಹಾಕ್ಕೊಂಬಿಡೋಣ. ಇವಾಗ ಇದು ಪೇಸ್ಟ್ ರೆಡಿ ಇದೆ ನೋಡಿ, ತುಂಬ ಚೆನ್ನಾಗಿ ನೈಸ್ ಆಗಿದೆ. ಮೊದಲಿಗೆ ಕಾಳುಮೆಣಸು, ಸೋಂಪು ಕಾಳನ್ನು ತರಿಯಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ಹಾಕೋಬೇಕಾಗುತ್ತೆ. ಇದು ತುಂಬ ರುಚಿ ಕೊಡುತ್ತೆ. ಇದಕ್ಕೆ ಕಾಳುಮೆಣಸು ಮತ್ತು ಸೋಂಪು ಕಾಳದು ತರಿ ಪೌಡರ್ ಹಾಕಿದ್ದೀನಿ. ಈಗ ಪ್ರತಿಯೊಂದು ಪುಡಿಯನ್ನು ಹಾಕ್ಕೊಳ್ಳೋಣ. 1 ಚಮಚದಷ್ಟು ಜೀರಿಗೆ, 1 ದೊಡ್ಡ ಚಮಚದಷ್ಟು ಖಾರದ ಪುಡಿ, ಹಾಗೆ ಅರ್ಧ ಚಮಚದಷ್ಟು ಗರಂ ಮಸಾಲ, ಅರ್ಧ ಚಮಚದಷ್ಟು ಬಿರಿಯಾನಿ ಮಸಾಲ, 1/4 ಚಮಚದಷ್ಟು ಅರಿಶಿನ ಪುಡಿ, 1 ಚಮಚದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನಂತರ ಒಗ್ಗರಣೆಗೆ ಇಟ್ಕೊಂಡು ಹಸಿಮೆಣಸಿಕಾಯಿ ಪ್ರತಿಯೊಂದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಪ್ರತಿಯೊಂದನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಯಾವುದೆಲ್ಲ ಸ್ಪೈಸಸ್ ಪೌಡರ್ ಇದೆ, ಮಸಾಲ ಪೌಡರ್ ಇದೆ, ಎಲ್ಲವನ್ನೂ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಖಾರದ ಪುಡಿ, ಗರಂ ಮಸಾಲ ಅಂತೂ ಇದ್ದೇ ಇರುತ್ತೆ, ಅದನ್ನು ಅಷ್ಟೇ ಸಾಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಕಲಸಿ ಇದು ರೆಡಿ ಆಯಿತು. ಇದಕ್ಕೆ ಇನ್ನೊಂದು ಸ್ವಲ್ಪ ಬೈಂಡಿಂಗ್ ಕೊಡಬೇಕಂದ್ರೆ ಕಡಲೆ ಹಿಟ್ಟನ್ನು ನಾನು ಒಂದು ಅರ್ಧ ಬೌಲಷ್ಟು, ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಸಣ್ಣ ಬೌಲಲ್ಲಿ ಹಾಕಿದರೆ ಸಾಕಾಗುತ್ತೆ. ಇದಕ್ಕೆ ಮತ್ತೆ ನೀರಂತೂ ಹಾಕಲೇಬಾರ್ದು. ಇದರಲ್ಲೇ ಚೆನ್ನಾಗಿ ಕಲಸಿ ಈ ರೀತಿಯಾಗಿ ಗಟ್ಟಿಯಾಗಿ ರೆಡಿ ಮಾಡ್ಕೊಂಬಿಡೋಣ. ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇನ್ನೊಂದು ರೌಂಡ್ ಕಲಸಿ ಈ ಒಂದು ಹಿಟ್ಟು ರೆಡಿ ಇದೆ.
ನೋಡಿ ಈಗ ಇದರಲ್ಲಿ ಸಣ್ಣ ಸಣ್ಣದಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿಯಾಗಿ ನೀವು ರೆಡಿ ಮಾಡ್ಕೊಳ್ಳಿ. ಬಾಳೆಕಾಯಿ ಯಾವ ಸೈಜ್ ಬರುತ್ತೋ ಅದೇ ಸೈಜಲ್ಲಿ ಇನ್ನೊಂದು ಸ್ವಲ್ಪ ಸಣ್ಣ ಸೈಜ್ ಮಾಡಿಕೊಂಡು ಈ ರೀತಿ ಎಲ್ಲ ಹಿಟ್ಟಲ್ಲಿ ಮಾಡ್ಕೊಂಡ್ಬಿಡಬೇಕು. ನಿಮಗೆ ಯಾವ ರೀತಿ ಆಕಾರ ಬೇಕೋ ಆ ರೀತಿ ಮಾಡ್ಕೊಳ್ಬೋದು. ರೌಂಡ್ ಆಕಾರ ಬೇಕಾದರೆ ರೌಂಡ್ ಆಕಾರ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿಯಾಗಿ ಉದ್ದಕ್ಕೆ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿತ್ತು, ಯಾಕಂದರೆ ಕಡಲೆ ಹಿಟ್ಟು ಕೂಡ ಹಾಕಿರೋದ್ರಿಂದ ಬೈಂಡಿಂಗ್ ತುಂಬ ಚೆನ್ನಾಗಿ ಬಂದಿತ್ತು. ಪ್ರತಿಯೊಂದನ್ನು ಈ ರೀತಿ ರೆಡಿ ಮಾಡಿ ನಾನು ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಈಗ ಬನ್ನಿ, ಇದು ರೆಡಿ ಇದೆ. ಎಣ್ಣೆನಾಗಲೇ ಕಾಯಿಸೋಕ್ಕಿಟ್ಟಿದ್ದೀನಿ. ಬಿಸಿಯಾಗಿ ಎಣ್ಣೆ ಕಾಯ್ತಾ ಇದೆ. ಇದನ್ನು ಎಣ್ಣೆಯಲ್ಲಿ ಕರ್ಕೊಂಬರೋಣ. ಇದಕ್ಕೆ ಒಬ್ಬೊಬ್ಬರು ಒಂದೊಂದು ಹೆಸರಿಂದ ಕರೀತಾರೆ, ನಾವು ಇದಕ್ಕೆ ಕೋಫ್ತಾ ಅಂತ ಹೇಳ್ತೀವಿ. ಈಗ ನೋಡಿ, ಬಿಸಿ ಎಣ್ಣೆಯಲ್ಲಿ ಈ ಕೋಫ್ತಾವನ್ನು ಒಂದೊಂದೇ ಹಾಕ್ಕೋತಾ ಇದ್ದೀನಿ. ಹಾಗೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಆದರೆ ನಾವು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆಯಲ್ಲಿ ಹಾಕಿ ಇದನ್ನು ಬಳಸ್ತಾ ಇರೋದು. ಈಗ ನೋಡಿ, ಇದನ್ನು ಹೊಂಬಣ್ಣ ಬರೋವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಬರೋಣ. ಸ್ವಲ್ಪ ಕೂಡ ಅಂಟೋದು ಏನೂ ಆಗಲ್ಲ, ಬೇಗ ಇದು ಬೆಂದುಬಿಡುತ್ತೆ. ಈ ರೀತಿಯಾಗಿ ತಕ್ಕೊಂಡು ಮತ್ತೆ ಉಲ್ಟಾ ಮಾಡಿ ಹಾಕ್ಕೊಂಡು ಬೇಯಿಸ್ಕೊಂಬಿಟ್ರೆ ಈ ಕೋಫ್ತಾ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ಕೂಡ ಬಿಟ್ಕೊಳ್ತಾ ಇಲ್ಲ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬೈಂಡಿಂಗ್ ಕೂತಿದೆ. ನೋಡಿ, ಇದೇ ರೀತಿಯಾಗಿ ಇದನ್ನು ಹೊಂಬಣ್ಣ ಬರ್ತಾ ಇದೆ. ಇವಾಗ ಇದನ್ನು ಚೆನ್ನಾಗಿ ಒಂದು ರೌಂಡ್ ಬೇಯಿಸ್ಕೊಂಡು ಇದನ್ನು ಎತ್ತಿಟ್ಕೊಂಡ್ಬಿಡೋಣ. ಈ ರೀತಿಯಾಗಿ ಕೆಂಪಗೆ ಫ್ರೈ ಆದರೆ ಸಾಕಾಗುತ್ತೆ. ಗರಿ ಆಗಿದೆ, ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಪಕ್ಕದಲ್ಲಿ ಎತ್ತಿಟ್ಕೊಂಡು ಇನ್ನೊಂದು ಬ್ಯಾಚಲ್ಲಿ ಹಾಕಿ ಅದನ್ನು ಕೂಡ ಎಲ್ಲದನ್ನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ, ಎಲ್ಲವನ್ನು ನಾನು ತಟ್ಟೆಗೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಈ ರೀತಿಯಾಗಿ ಬೆಂದ್ಬಿಡುತ್ತೆ. ಬಿಸಿ ಇದೆ ಇವಾಗ. ನೋಡಿ, ಒಳಗಡೆ ತುಂಬ ಚೆನ್ನಾಗಿ ಬೆಂದಿದೆ. ಬಾಳೆಕಾಯಿ ಹಾಕಿರುವ ಮಸಾಲ ಘಮ್ಮಂತ ಸ್ಮೆಲ್ ಬರುತ್ತೆ. ಶುಂಠಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಅದೇ ಎಣ್ಣೆನ ತೆಗೆದಿಟ್ಕೊಂಬಿಡೋಣ. ಸ್ವಲ್ಪ ಇದನ್ನು ಬಿಸಿ ಇರುತ್ತಲ್ವ, ಹಾಗಾಗಿ ಒಂದು ಸ್ಟೀಲ್ ಪಾತ್ರೆಗೆ ಹಾಕಿ ಎತ್ತಿಟ್ಕೊಂಬಿಡೋಣ. ಅದೇ ಬಾಣಲೆಯಲ್ಲಿ ನಾವಿವಾಗ ಗ್ರೇವಿನ ರೆಡಿ ಮಾಡ್ಕೊಳ್ತೀವಿ. ನೋಡಿ, ನಮಗೆ ಎಷ್ಟು ಬೇಕಾಗುತ್ತೋ ಎಣ್ಣೆ ಅಷ್ಟೇ ಇಟ್ಕೊಂಡಿದ್ದೀನಿ. ಇದಕ್ಕಿವಾಗ ಅರ್ಧ ಚಮಚದಷ್ಟು ಜೀರಿಗೆ, ಸ್ವಲ್ಪ ಸಾಸಿವೆ, ಒಂದು 1/4 ಚಮಚದಷ್ಟು ಸೋಂಪು ಕಾಳು. ನಾನು ಇದಕ್ಕೆ ಶಾಜೀರಾ ಸ್ವಲ್ಪ ಹಾಕಿದ್ದೀನಿ, ಸ್ಮೆಲ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ 2 ಚಮಚದಷ್ಟು ಕಸ್ತೂರಿ ಮೆಂತಿಯನ್ನು ಹಾಕಿದ್ದೀನಿ. ಒಂದು ಪಲಾವ್ ಎಲೆ ಹಾಕ್ಕೊಳ್ಳಿ, ಸ್ಮೆಲ್ ಚೆನ್ನಾಗಿರುತ್ತೆ. ಮತ್ತು ಕಟ್ ಮಾಡ್ಕೊಂಡಿರುವ ಈರುಳ್ಳಿ, ಹಸಿ ಶುಂಠಿ, ಕರಿಬೇವು ಸೊಪ್ಪು ಮತ್ತು ಈ ಕೊತ್ತಂಬರಿ ಸೊಪ್ಪು ಪ್ರತಿಯೊಂದನ್ನು ಸ್ವಲ್ಪ ಎತ್ತಿಟ್ಕೊಂಡಿದೆ. ಇವಾಗ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ. ನಾವು ಸ್ಟಾರ್ಟಿಂಗಲ್ಲೇ ಅದನ್ನು ಕಟ್ ಮಾಡಿ ಮತ್ತೊಂದು ಸ್ವಲ್ಪ ಎತ್ತಿಟ್ಕೊಂಡ್ರೆ ಲಾಸ್ಟಿಗೆ ಕೂಡ ಯೂಸ್ ಆಗುತ್ತೆ. ಈಗ ನಾನು ಟೊಮೆಟೊ ಪೇಸ್ಟನ್ನು ಹಾಕ್ತಾಯಿದ್ದೀನಿ. 1 ಟೊಮೆಟೊ ಪೇಸ್ಟನ್ನು ತೊಗೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಹಸಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು 1 ದೊಡ್ಡ ಚಮಚದಷ್ಟು ಖಾರದ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ ಎಲ್ಲವನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಹಾಕಿದಾಗ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಡೋಣ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಉಪ್ಪನ್ನು ಸೇರಿಸ್ಕೊಂಡ್ಬಿಡೋಣ. 1 ನಿಮಿಷಗಳ ಕಾಲ ಇದು ಚೆನ್ನಾಗಿ ಪ್ಲೇಟನ್ನು ಮುಚ್ಚಿ ಕುದಿಸಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ತಿಕ್ನೆಸ್ ಬಂದಿದೆ, ಗಟ್ಟಿಯಾಗಿದೆ. ಈಗ ಇದು ರೆಡಿ ಇದೆ. ಈಗ ನಾವು ಕರೆದಿಟ್ಕೊಂಡಿರುವ ಬಾಳೆಕಾಯಿ ಕೋಫ್ತಾವನ್ನು ಒಂದೊಂದಾಗಿ ಹಾಕ್ಕೊಳ್ಳೋಣ. ಅದನ್ನು ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಉರಿಯನ್ನು ಇಟ್ಟು ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಇದನ್ನು ರೆಡಿ ಮಾಡಿ ಇಟ್ಕೊಂಡು ನೀವು ನಂತರ ಈ ಗ್ರೇವಿಲಿ ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಅವಾಗೆ ಮಾಡಿದರೆ ಸ್ವಲ್ಪ ಲೆಂತಿ ಆಗುತ್ತೆ ಅಷ್ಟೇ ವಿಡಿಯೋ. ನೋಡಿ, ಇವಾಗ ಇದನ್ನು ಹಾಕಿ 1 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಕುದಿಸ್ಬಾರ್ದು. ಇದನ್ನು ಹಾಕಿದ ಮೇಲೆ ಮತ್ತೆ ಅದಕ್ಕೆ ಒಡೆದೋಗ್ಬಿಡುತ್ತೆ. ಹಾಗಾಗಿ 1 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಇವಾಗ ನೋಡಿ 1 ನಿಮಿಷ ಆಗಿದೆ. ಈಗ ಓಪನ್ ಮಾಡ್ತಾಯಿದ್ದೀನಿ. ಘಮಘಮಿಸುವ ಸಖತ್ ರುಚಿ ಕೊಡುವ ನಮ್ಮ ಡಿಫ್ರೆಂಟ್ ಆಗಿರುವ ಗ್ರೇವಿ ಕೋಫ್ತಾ ರೆಡಿ ಆಯಿತು. ಇದನ್ನು ಬಾಳೆಕಾಯಲ್ಲಿ ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟೊಂದು ರುಚಿಕರವಾಗಿರುತ್ತೆ. ಇದನ್ನು ಸ್ವಲ್ಪ ತಣ್ಣಗೆ ಮಾಡಿ ಗಟ್ಟಿ ಮೊಸರನ್ನು 1-2 ಚಮಚ ಹಾಕ್ಕೊಂಬಿಡಿ. ನಿಮಗೆ ಇಷ್ಟ ಆದರೆ ಮೊಸರನ್ನು ಹಾಕ್ಕೊಳ್ಳಿ. ಮೊಸರನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಬಿಡ್ಬೇಕು 1 ರೌಂಡು. ಇಷ್ಟ ಇಲ್ಲ ಅಂದರೆ ಬೇಡ. ನಾನು ಇಲ್ಲಿ ಮೊಸರು ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ
ಹಾಗಾಗಿ ಮೊಸರನ್ನ ಹಾಕಿ ಚೆನ್ನಾಗಿ ಒಂದು ರೌಂಡ್ ಕುದಿಸ್ಬಿಟ್ರೆ ಗ್ರೇವಿ ರೆಡಿ ಆಗುತ್ತೆ. ಇದು ಪ್ಲೇಟನ್ನು ಮುಚ್ಚಿ ಇಟ್ಟು ಇವಾಗ ನಾನು ಚಪಾತಿ ಮಾಡಿದ್ದೆ. ಅದ್ರ ಜೊತೆಗೆ ಈ ಥರ ಸಾಫ್ಟ್ ಚಪಾತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಪರೋಟ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಎರಡು ಈ ರೀತಿ ಚಪಾತಿನ ಮಾಡಿಕೊಂಡು ನೀವು ಈ ಗ್ರೇವಿನ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನೋಡಿ, ಗ್ರೇವಿ ಕೂಡ ಕುದೀತಾ ಇದೆ. ಮೊಸರು ಹಾಕಿ ಈ ರೀತಿ ಚೆನ್ನಾಗಿ ಒಂದು ರೌಂಡ್ ಕುದಿಸಿದ್ದೀನಿ. ಈಗ ನಾವು ಸರ್ವ್ ಮಾಡ್ಕೊಂಬಿಡೋಣ. ಈಗ ನೋಡಿ, ತಟ್ಟೆಗೆ ಮಾಡ್ಕೊಂಡಿರುವ ಬಿಸಿ ಬಿಸಿ ಚಪಾತಿ ಹಾಗೆ ಗ್ರೇವಿನೂ ಕೂಡ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಗೀ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನವತ್ತು ಸಾಫ್ಟ್ ಚಪಾತಿ ಮಾಡ್ಕೊಂಡಿದ್ದೆ. ಗ್ರೇವಿ ಅಂತೂ ಬರೀ ಸ್ವಲ್ಪ ಹಾಕ್ಕೊಂಡು ಗ್ರೇವಿನ ಈ ಒಂದೇ ಒಂದು ಕೋಫ್ತಾ ಇಟ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಹಾಗೆ ಸ್ವಲ್ಪ ಈರುಳ್ಳಿ, ಒಂದೆರಡು ಪೀಸ್ ಸೌತೆಕಾಯಿ ಇದ್ದರೆ ಒಂದು ಒಳ್ಳೆ ಭರ್ಜರಿ ಊಟ ಅಂತಲೇ ಹೇಳ್ಬೋದು. ಈ ರುಚಿ ನಿಮಗೆ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಎಂದಿಗೂ ತಿಂದಿರದ ರುಚಿ ಇದು. ಸ್ವಲ್ಪ ಲೆಂತಿ ಆದರೂ ವಿಡಿಯೋ, ಆದರೆ ರೆಸಿಪಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತಿನ ಕೋಫ್ತಾ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.